ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಟಾಪಿಕ್ ಒಂದು ನಾರ್ಮಲ್ ಮಿಷಿನಲ್ಲಿ ಹೇಗೆ ನಾವು ಜಿಗ್ಜ್ಯಾಗ್ ಅಥವಾ ಪೀಕೋ, ಇದು ನಾರ್ಮಲ್ ಮಿಷಿನ್. ಆ್ಯಕ್ಚುಲಿ ಫೂಟ್ ನಾನು ಚೇಂಜ್ ಮಾಡಿಲ್ಲ ನೋಡಿ. ನಾರ್ಮಲ್ ಮಿಷಿನಲ್ಲಿ ಯಾವ ಥರ ಸ್ಯಾರಿಗೆ ಹಂಚು ಕಟ್ಟೋದು, ಜಿಗ್ಜಾಗ್ ಮಾಡೋದು, ಪೀಕೋ ಹಾಕೋದು ಅಥವಾ ದಂಡೆ ಹಾಕೋದು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಪೀಕೋ ಅಥವಾ ಜಿಗ್ಜ್ಯಾಗ್ ಅಂತಲೇ ಅನ್ನೋದು, ಕೆಲವು ಕಡೆ ಕೆಲವೊಂಥರ ಹೇಳ್ತಾರೆ. ಸೊ ಅದನ್ನು ಯಾವ ಥರ ಮಾಡೋದು ನಾರ್ಮಲ್ ಮಿಷಿನಲ್ಲಿ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನಾನಿವತ್ತು ಸ್ಯಾರಿಯಲ್ಲಿ ತೆಗೆದು ತೋರಿಸ್ತಾ ಇಲ್ಲ, ಜಸ್ಟ್ ಒಂದು ಪೀಸ್ ಬಟ್ಟೆನ, ಇದನ್ನೇ ನೀವು ಸ್ಯಾರಿ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಈ ಅಂಚು ಏನಿದೆ ಸೈಡ್ ಪೀಸ್, ಈ ಪೀಸನ್ನು ನೀವು ಸೀರೆಯ ಸೆರಗು ಭಾಗ ಅಥವಾ ನೀವು ಸೀರೆ ಹಾಕ್ತಿರಲ್ಲ ನೀವು ಆ ಭಾಗ ಅಂತ ಅಂದ್ಕೊಂಡು ಈ ಬಾರ್ಡರ್ನ ಇಲ್ಲಿ ನೀವು ಜಿಗ್ಜ್ಯಾಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾರ್ಮಲ್ ಮಿಷಿನಲ್ಲಿ. ಸೊ ಬನ್ನಿ ನೋಡೋಣ. ಇದಕ್ಕೆ ಏನು ಬೇಕಾಗಿಲ್ಲ, ತುಂಬ ನಾವು ಜಿಗ್ಜ್ಯಾಗ್ ಹೇಗೆ ಮಾಡ್ತೀವಿ ಅದೇ ಒಂದು ಟೈಪಲ್ಲಿ ಬರುತ್ತೆ. ಬಟ್ ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ, ನಿಮ್ಮ ಹ್ಯಾಂಡ್ಗೆ ಗ್ರಿಪ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ. ಅದಷ್ಟು ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ ಇದಕ್ಕೆ. ಸೊ ಬನ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ, ಹಾಗೆ ತಿಳಿಸ್ಕೊಡ್ತೀನಿ ಕೂಡ. ಹೌದು, ಸೊ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಹಾಗೆ ಮಾಡೋದಕ್ಕೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಒಬ್ಬರು ಕಮೆಂಟ್ ಮಾಡಿದರು, ಅವ್ರ ನೇಮ್ ನಾನು ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ಶಾಟಲ್ಲಿ ಕೂಡ ತೆಗೆದು ಹಾಕ್ತೀನಿ ಸ್ಕ್ರೀನ್ ಮೇಲೆ, ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಬೇಕಂದರೆ ನೋಡಿ. ಅವ್ರು ಕೇಳಿದರು ನಾರ್ಮಲ್ ಮಿಷಿನಲ್ಲಿ ಜಿಗ್ಜ್ಯಾಗ್ ಮಾಡೋದು ಹೇಗೆ ತಿಳಿಸ್ಕೊಡಿ ಅಂತ. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹೇಗೆ ಅಂತ ನೋಡೋಣ. ಸೊ ಇದನ್ನು ನೀವು ಸೀರೆಯ ಹಂಚು ಭಾಗ ಅಂತ ಅಂದ್ಕೊಂಡು ಜಸ್ಟ್ ಈಗ ನಾನು ಒಂದು ಪುಟಾಣಿ ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಜಾಸ್ತಿ ಎಲ್ಲ, ಇಷ್ಟು ಬೇಕಾಗಿಲ್ಲ ಬಟ್ ಇರಲಿ ಅಂತ ತೊಗೊಂಡಿದ್ದೀನಿ ನೋಡಿ. ಈ ಥರ ಒದ್ದೆ ಮಾಡ್ಕೊಳ್ಳಿ ನಿಮ್ಮ ಕೈಗಳನ್ನು, ಎರಡು ಬೆರಳನ್ನು ಜಸ್ಟ್ ಸ್ವಲ್ಪ ಒದ್ದೆ ಅಂತ ಅನ್ನಿಸ್ಬೇಕು, ಯಾಕಂದರೆ ಹ್ಯಾಂಡ್ ಗ್ರಿಪ್ ಸಿಗಬೇಕು ಅನ್ನೋ ಕಾರಣಕ್ಕೆ. ನೋಡಿ, ಈ ಫಸ್ಟ್ ತಮ್ಮ ಫಿಂಗರಿಂದ ಜಸ್ಟ್ ಈ ಥರ ಸೀರೆನ ಸ್ವಲ್ಪ ಪುಟ್ಟದಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಅಥವಾ ಮೇಲ್ಗಡೆ ಕೈ ನೋಡಿ ನಿಧಾನವಾಗಿ ಫೋಲ್ಡ್ ಆಗ್ತಾ ಇದೆ ಸೀರೆ ನೋಡಿ. ಈ ಕೈಯಲ್ಲೂ ಕೂಡ ಅದೇ ಇದು ಫೋಲ್ಡ್ ಆಗ್ತಾ ಇದೆ ಮೇಲ್ಗಡೆ ಅಂತ ಕಂಡು ಬಂದಾಗ ನೀವು ಅದೇ ಥರ ಇಲ್ಲೂ ಕೂಡ ರೌಂಡ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ಫೋಲ್ಡ್ ಆಯಿತು ನೋಡಿ, ಕಾಣಿಸ್ತಾ ಇರ್ಬೋದು. ಆದಾಗ ಇದಿಷ್ಟನ್ನ ಇಟ್ಕೊಂಡು ಫಸ್ಟ್ ನೀವು ಮಾಡಬೇಕಾಗಿರೋದು ಇದನ್ನು ಕ್ಲೀನಾಗಿ ಇಟ್ಕೊಂಡು ಫೂಟ್ಗೆ ಈ ಬಟ್ಟೆನ ನೀವೇನು ಫೋಲ್ಡ್ ಮಾಡಿದ್ರಿ ಈ ಬಟ್ಟೆನ ನಿಧಾನವಾಗಿ ಹಾಕ್ಕೊಳ್ಳಿ. ಈಗ ನಾನು ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಇನ್ನು ಹತ್ರ ಇಡ್ತೀನಿ ಕ್ಯಾಮ್ರಾನ, ಒಂದು ಸೆಕೆಂಡ್ ನೋಡಿ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಜಸ್ಟ್ ಫುಲ್ ಸ್ಟ್ರೈಟ್ ಸ್ಟಿಚ್ ಬರಬೇಕು. ನಾನು ಈ ಬೆರಳು ಇಟ್ಕೊಂಡಿದ್ದೀನಲ್ಲ ಇಲ್ಲಿ ತನಕ ಸ್ಟ್ರೈಟಾಗಿ ಸ್ಟಿಚ್ ಮಾಡಿ, ಬೆರಳು ಇಟ್ಕೊಂಡಿರೋ ತನಕ ನಿಧಾನವಾಗಿ. ನಾನು ಬೆರಳು ಎಲ್ಲಿ ತನಕ ಇಟ್ಕೊಂಡಿದ್ದೆ ಅಲ್ಲಿ ತನಕ ಸ್ಟಿಚ್ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ಜಸ್ಟ್ ಸ್ವಲ್ಪ ಒದ್ದೆ ಮಾಡಿಕೊಂಡು ಎರಡು ಬೆರಳುಗಳನ್ನು ನೋಡ್ಕೊಳ್ಳಿ. ನಾನು ಜಾಸ್ತಿ ಏನು ಒದ್ದೆ ಮಾಡಿಲ್ಲ, ಸ್ವಲ್ಪ ಹಾಗೆ ಡಿಪ್ ಮಾಡಿದ್ದೀನಿ ಕೈನ. ಈ ಥರ ಕ್ಲೀನಾಗಿ ನಾನು ಮೊದಲೇ ಯಾವ ಥರ ಕೈಯಲ್ಲಿ ರೌಂಡ್ ಶೇಪ್ ತೊಗೋಬೇಕು, ಈ ಥರ ಫೋಲ್ಡ್ ಮಾಡ್ಕೋಬೇಕು ನಿಧಾನವಾಗಿ ಅಂತ ತೋರಿಸಿದ್ದೀನಿ. ಸೇಮ್ ಅದೇ ಥರ ಅದೇ ಟ್ರಿಕ್ಸ್ ಯೂಸ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನು ಸೀರೆಯ ಸೆರಗು ಭಾಗ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಸೀರೆಯಲ್ಲಿ ಡೈರೆಕ್ಟಾಗಿ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ಈ ಒಂದು ಇದ್ರ ಮೇಲೆ ಟ್ರೈ ಮಾಡಿ ಅದಾದಮೇಲೆ ಸೀರೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೀಕೋ ಮಿಷಿನಿಂದ ಹಾಕಿದ್ರೇ ಒಂದು ಹೈಲೈಟ್. ನಾರ್ಮಲ್ ಮಿಷಿನಲ್ಲಿ ಹಾಕಿದ್ರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ, ನೋಡಿ ನಿಮಗೆ ಗೊತ್ತಾಗುತ್ತಲ್ವ. ಸೊ ಇವಾಗ ನಾನು ಬೆರಳಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಈ ಫಸ್ಟ್ ಬಂದು ಈ ಎರಡನೇ ಬೆರಳು ಮತ್ತು ಮಧ್ಯದ ಬೆರಳು ಎರಡರ ಮಧ್ಯ ಆ ಫೂಟ್ ಇರಬೇಕು, ಸ್ಟಿಚಿಂಗ್ ಫೂಟು. ಆ ಥರ ಇಟ್ಕೊಂಡು ನಿಧಾನವಾಗಿ ಒಂದು ಸೈಡ್ ಲೆಫ್ಟು ಒಂದು ಸೈಡ್ ರೈಟು ಲೆಫ್ಟು ತುಂಬ ನಿಧಾನವಾಗಿ ಮಾಡಿ. ಬಿಗಿನರ್ಸ್ ಆದರೆ ಇನ್ನೂ ಒಂದು ಸಾರಿ ನೋಡ್ಕೊಂಡು ನಿಧಾನವಾಗಿ ಮಾಡಿ, ಪ್ರಾಬ್ಲಮ್ ಇಲ್ಲ. ಈ ಥರ ನಿಧಾನವಾಗಿ ಸ್ಟಿಚ್ ಮಾಡ್ಕೊಂಡು ಬಂದಾಗ ಕ್ಲೀನಾಗಿ ಪೀಕೋ ಬರುತ್ತೆ. ಈ ಥರ ನೋಡಿ ನಾನು ಜರುಗಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಥರ ತುಂಬ ನಿಧಾನವಾಗಿ ಒಂದೊಂದೇ ಸ್ಟಿಚಸ್ ಹಾಕ್ತಾ ಬನ್ನಿ.
ಸೇಮ್ ಇದೇ ಥರ ನೀವು ಎಷ್ಟು ಕಡಿಮೆ ಅಂದರೆ ತುಂಬ ಸ್ಲೋವಾಗಿ ಹಾಕ್ತೀರಾ ಅಷ್ಟು ಕ್ಲೀನಾಗಿ ಬರುತ್ತೆ ಸ್ಟಿಚ್ಚಿಂಗು. ಸ್ವಲ್ಪ ಫಾಸ್ಟ್ ಮಾಡ್ತು ಅಂತಂದರೆ ಗೊತ್ತೇ ಇದೆಯಲ್ಲ ಹಾಳಾಗುತ್ತೆ. ಸೊ ಇದೇ ಥರ ಸೇಮ್ ಪ್ರೋಸೆಸ್ಸಲ್ಲಿ ನಿಧಾನವಾಗಿ ಹಾಕೋತಾ ಬನ್ನಿ. ಬಟ್ಟೆನ ಅಲ್ಗಡಿಸ್ತಾ ರೈಟು ಮತ್ತು ಲೆಫ್ಟ್ ಸೈಡು ಅಲ್ಗಡಿಸ್ತಾ ಬನ್ನಿ. ಸೊ ಫ್ರೆಂಡ್ಸ್, ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ. ವ್ಯೂಸ್ ಬರ್ತಾ ಇದೆ ನನಗೆ ಗೊತ್ತಾಗ್ತಿದೆ, ಆದರೆ ನೋಡಿದವ್ರು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟ್ ಆಯಿತು ಜಿಗ್ಜ್ಯಾಗು. ಸೊ ಲಾಸ್ಟಲ್ಲಿ ಸ್ವಲ್ಪ ಸ್ಟ್ರೈಟ್ ಸ್ಟಿಚಿಂಗ್ ಬರಬೇಕು. ನನಗೆ ಈ ಥರ ಜಿಗ್ಜ್ಯಾಗ್ ಮಾಡ್ಕೊಳ್ಳೋದು ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಜಿಗ್ಜ್ಯಾಗ್ ಮಿಷಿನಲ್ಲಿ ಜಿಗ್ಜ್ಯಾಗ್ ಮಾಡ್ಕೊಂಡ್ರೇ ಅದು ನೋಡೋದಕ್ಕೂ ಒಂಥರ ಹೈಲೈಟಾಗಿ ಕಾಣಿಸೋದು. ಇದ್ಯಾಕೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು, ಬಟ್ ಇಟ್ಸ್ ಓಕೆ. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಅಂತ ಹೇಳಿದ್ನಲ್ಲ, ಸೊ ಅವ್ರಿಗೋಸ್ಕರ ಇದನ್ನು ಮಾಡಿದ್ದೀನಿ. ಸೇಮ್ ನಾನು ಈ ಥರ ಯಾವಾಗಲೂ ಮಾಡ್ಕೊಂಡಿಲ್ಲ ಪೀಕೋನ. ಸೊ ನಾನು ನಾರ್ಮಲಾಗಿ ಯಾವಾಗಲೂ ಒಂದು ಸೈಡ್ ಪುಟಾಣಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಬಟ್ ನಾನು ಯಾವಾಗಲೂ ಈ ಥರ ಜಿಗ್ಜ್ಯಾಗ್ನ ಶೇಪಲ್ಲಿ ಕೊಟ್ಕೊಂಡು ಜಿಗ್ಜ್ಯಾಗ್ ಮಿಷಿನಲ್ಲಿ ಸ್ಟಿಚ್ ಮಾಡೋ ಬದಲು ಈ ಥರ ಸ್ಟಿಚ್ ಮಾಡ್ಕೊಂಡಿಲ್ಲ. ಬಟ್ ಒಬ್ಬರು ಹೇಳಿದ್ನಲ್ಲ, ಕಮೆಂಟ್ ಕೊಟ್ಟಿದ್ರು ಮಾಡಬಹುದಾ ಅಂತ. ಸೊ ಹಾಗಾಗಿ ಅವ್ರಿಗೋಸ್ಕರ ನನಗೂ ಕೂಡ ಇದು ಫಸ್ಟ್ ಅಟೆಂಪ್ಟು, ಯಾವ ಥರ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಕೂಡ ಒಂದ್ಸರಿ ಟ್ರೈ ಮಾಡೋಣ, ನೋಡೋಣ. ಆಮೇಲೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳ್ಕೊಂಡಿದ್ದಾರೆ ಅಂತ ಅಂದಮೇಲೆ ನಾನು ಅವ್ರಿಗೇನಾದರೂ ಅದನ್ನು ಒಂದು ರೀತಿ ಪ್ರಾಕ್ಟಿಕಲಾಗಿ ಮಾಡಿದ್ರೇ ಬೆಸ್ಟ್ ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದೆ. ಸೊ ನಾನು ಯಾವಾಗಲೂ ಸ್ಟಿಚ್ ಮಾಡೋದು ಇದೇ ಥರ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ನಾನು ಇದೇ ಥರ ಸೀರೆಯ ದಂಡೆ ಅಥವಾ ಹಂಚನ್ನ ಕಟ್ಟೋದು. ಸೊ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನನ್ನ ಹತ್ರ ಪೀಕೋ ಮಿಷಿನ್ ಇಲ್ಲದೆ ಇರೋ ಕಾರಣ ಇದೇ ಥರ ಮಾಡ್ಕೋತೀನಿ. ಇಲ್ಲಾಂದರೆ ತುಂಬ ಕುಚ್ಚು ಹಾಕೋ ಅಂಥ ಸೀರೆಗಳಾದರೆ ಹೊರಗಡೆ ಕೊಟ್ಟು ಕಳಿಸ್ತೀನಿ, ಅವ್ರು ಪೀಕೋ ಹಾಕಿ ಕೊಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಕ್ಸ್ಪೆಷಲ್ ನನ್ನ ಸಬ್ಸ್ಕ್ರೈಬರ್ ಅವ್ರು ಕೇಳಿದ್ದಕ್ಕೆ ಮಾಡಿದ್ದೀನಿ. ಸೊ ಅವ್ರಿಗೂ ಖುಷಿ ಕೊಟ್ಟಿದೆ ಅಂತ ಅನ್ಕೋತೀನಿ. ಕೊಟ್ಟಿದ್ರೆ ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.